ಧ್ಯಾನ, ಮೌನ, ಪೂಜೆ, ಜಪ ಎಲ್ಲವೂ ಕೂಡ ಸ್ಪಾಂಟೇನಿಟಿ ಇದ್ದರೆ ಮಾತ್ರ ಪರಿಪೂರ್ಣವಾಗುತ್ತೆ. ಸ್ಪಾಂಟೇನಿಟಿ ಈಸ್ ಧ್ಯಾನ. ಸ್ಪಾಂಟೇನಿಯಸ್, ಬೀಯಿಂಗ್ ಸ್ಪಾಂಟೇನಿಯಸ್ ಧ್ಯಾನ. ಸ್ಪಾಂಟೇನಿಟಿ ಈಸ್ ಬೀಯಿಂಗ್ ನ್ಯಾಚುರಲ್. ಸಹಜವಾಗಿ ಆಗುವುದೆಲ್ಲ ಸ್ಪಾಂಟೇನಿಯಸ್. ಆದರೆ ನಾವು ಧ್ಯಾನಕ್ಕೆ, ಪೂಜೆಗೆ ಕೂತ್ಕೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ನೋಡಬೇಕು. ನಾವು ಜನ್ಮ ಜನ್ಮಾಂತರದ ಆಲ್ಬಮ್ನ ಹೊತ್ಕೊಂಡು ತಿರ್ತಾ ಇರ್ತೀವಿ. ಆಲ್ಬಮ್ ಅಂದರೆ ಫೋಟೋ ಆಲ್ಬಮ್ ಅಲ್ಲ, ಮೆಮೊರಿ. ತಿರ್ತಾ ಇರ್ತೀವಿ. ನಾವು ಕೂಡಿಟ್ಟ ಜ್ಞಾನದಲ್ಲಿ ಅದರ ಮೇಲೆ ನಾವು ಕರ್ಮ ಮಾಡ್ತೀವಿ. ಅದು ಸ್ಪಾಂಟೇನಿಯಸ್ ಆಗೋದಿಲ್ಲ, ನ್ಯಾಚುರಲ್ ಆಗೋದಿಲ್ಲ. ಉದಾಹರಣೆಗೆ ಮಂತ್ರ ಗೊತ್ತು, ಫಲಶ್ರುತಿ ಗೊತ್ತು, ಭಗವದ್ಗೀತೆ ಗೊತ್ತು, ಬೈಬಲ್ ಗೊತ್ತು, ಎಲ್ಲ ಗೊತ್ತು, ಅದರಲ್ಲಿರೋ ಎಲ್ಲ ಉತ್ತರಗಳು ಗೊತ್ತು. ಆದರೆ ನಮ್ಮ ಜೀವನದ ಸಂದರ್ಭಗಳಿಗೂ ಅದರಲ್ಲಿ ಬಂದಿರೋ ಉತ್ತರಕ್ಕೂ ಸಂಬಂಧ ಹುಟ್ಟೇ ಇಲ್ಲ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಅಂಥ ಪ್ರಶ್ನೆಗಳು ಹೇಳುತ್ತೋ ಇಲ್ವೋ, ಎದ್ದಿದೆಯೋ ಇಲ್ವೋ ಗೊತ್ತಿಲ್ಲ. ಹೇಳುತ್ತೋ ಇಲ್ವೋ, ಉತ್ತರ ಅಂತೂ ಗೊತ್ತು, ರೈಟ್ ಆನ್ಸರ್ ಗೊತ್ತು, ಅದು ಯಾವ ಪ್ರಶ್ನೆಗೆ ಅಂತಲೇ ಗೊತ್ತಿಲ್ಲ. ಆ ಥರ ಪ್ರಶ್ನೆ ಹೇಳೋ ಹಾಗೆ ನಾವು ಯಾವುದಾದ್ರೂ ಒಂದು ಭಗವದ್ಗೀತೆನೇ ಓದಿದ್ರೆ ಅರ್ಜುನನ ಸ್ಥಿತಿ ಹೇಗಿತ್ತು, ಮನೋಧರ್ಮ ಹೇಗಿತ್ತು, ನಮ್ಮ ಮನಸ್ಸು ಕೂಡ ಮಹತ್ತರವಾದ ಜೀವನದ ಒಂದು ಮಹತ್ತರವಾದ ಆಸೆಗಳು, ಜೀವನದಲ್ಲಿ ಉನ್ನತವಾದ ಒಂದು ಗುರಿ, ವಿಶೇಷವಾಗಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ತಾ ಇದ್ದರೆ ಅಂಥ ಪ್ರಶ್ನೆಗಳು ಹೇಳೋದಕ್ಕೆ ಸಾಧ್ಯ, ಆಗ ಉತ್ತರವೂ ಸಿಗೋದಕ್ಕೆ ಸಾಧ್ಯ. ನಮ್ಮ ಸಾಧನೆಯಲ್ಲಿ ನಾವು ಬೇರೆ ಓದಿದಾಗ ರೆಫರ್ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಾವು ಜರ್ನಿ ಹೋದ್ರೇ ಮ್ಯಾಪ್ ಉಪಯೋಗಕ್ಕೆ ಬರೋದು. ಇಲ್ಲದ್ರೆ ಮ್ಯಾಪ್ ಉಪಯೋಗಕ್ಕೆ ಬರೋಲ್ಲ, ತಗಲಾಕೊಂಡಿರ್ಬೇಕಷ್ಟೆ. ಹಾಗೆ ನಮ್ಮಲ್ಲಿ ಎರಡು ಡಿಫ್ರೆನ್ಸ್ ಗೊತ್ತಾಗಬೇಕು. ಒಂದು ಫೋಟೋ ಪ್ಲೇಟ್, ಒಂದು ಮಿರರ್. ಫೋಟೋ ಪ್ಲೇಟ್ ಅಂತ ಅದು ಒಂದು ಸತಿ ಉಪಯೋಗಿಸಿದ್ಮೇಲೆ ಉಪಯೋಗಕ್ಕೆ ಬರೋಲ್ಲ. ಅದಕ್ಕೊಂದು ಇಂಪ್ರೆಷನ್ ಬಿದ್ದ ಮೇಲೆ ಅದನ್ನು ಹೊತ್ಕೊಂಡು ಹೋಗುತ್ತೆ, ಅದಕ್ಕೆ ಉಪಯೋಗಕ್ಕೆ ಬರಲ್ಲ. ನಮ್ಮ ಮೈಂಡು ಫೋಟೋ ಪ್ಲೇಟ್ ಥರ ಆಗ್ಬಿಟ್ಟು, ನಮ್ಮ ಮೈಂಡ್ ಮಿರರ್ ಆಗಬೇಕಾದ್ರೆ ಮೌನ ನಮ್ಮ ಮನಸ್ಸನ್ನು ಕನ್ನಡಿ ಹಾಗೆ ಮಾಡುತ್ತೆ. ಸೈಲೆನ್ಸ್, ಯಾಕೆ ಅಂದರೆ ಸೈಲೆನ್ಸ್ ಕಾನ್ಷಿಯಸ್ನೆಸ್ ಮೂಲಕ ಮಿರರ್ ಮಾಡೋದು. ಮಿರರ್ ಅಂದಾಗ ನಮ್ಮ ಮನಸ್ಸಿಂದ ನಾವು ಡೀಲ್ ಮಾಡಿ, ಅವರ್ ಕಾನ್ಷಿಯಸ್ನೆಸ್ ಈಸ್ ಕ್ಲಿಯರ್ ಲೈಕ್ ಎ ಮಿರರ್. ಸೈಲೆನ್ಸ್ ಮೇಕ್ಸ್ ದಟ್ ಕಾನ್ಷಿಯಸ್ನೆಸ್ ಆ್ಯಸ್ ಅ ಮಿರರ್. ಮಿರರ್ ಥರ ಮಾಡೋದು ಮೌನ. ಮೌನವೇ ನಿಜವಾಗ್ಲೂ ಆಭರಣ ಅಂತ ಹೇಳ್ತಾರೆ. ಮೌನವೇ ಆಯುಧ ಅಂತ ಹೇಳ್ತಾರೆ. ಮೌನವೇ ಆಧಾರ ಎಲ್ಲದಕ್ಕೂ. ಆ ಮೌನನ ಸಿದ್ಧಿಸ್ಕೊಳ್ಬೇಕಾದ್ರೆ ನಿಮಗೆ ಗೊತ್ತಾಗಿರ್ಬೇಕು, ಮೌನ ಯಾಕೆ ಮಾಡ್ತಾ ಇದ್ದೀನಿ ನಾನು. ಮೌನ ಅಂದರೆ ಏನು? ಸುಮ್ಮನೆ ಮಾತಾಡದೇ ಇರೋದು ಮೌನ ಅಲ್ಲ. ಮೌನನ ನಾವು ಎಂಜಾಯ್ ಮಾಡಬೇಕು. ನಮ್ಮ ನಿಜವಾದ ಸ್ವರೂಪ ನಾವು ನಮಗೆ ಪೂಜೆಯಲ್ಲಿ, ಧ್ಯಾನದಲ್ಲಿ, ಇಂಥ ಕಮಿಟ್ಮೆಂಟ್ನಲ್ಲಿ ಸತ್ಯವಾಗಿಲ್ಲದೆ ಇದ್ದರೆ ನಾವು ಮಾಡೋದೆಲ್ಲನೂ ಕೂಡ ತಪ್ಪಾಗ್ಬಿಡುತ್ತೆ. ಇಟ್ಸ್ ರಾಂಗ್. ಯು ಹ್ಯಾವ್ ಟು ಟೋಟಲಿ ಟ್ರೂತ್ಫುಲ್ ಟು ಯುವರ್ ಲೈಫ್ ಅಂದಾಗ ನಾವು ಮಾಡೋ ಪ್ರತಿಯೊಂದೂ ನಮ್ಮ ಲೈಫೇ ಆಗುತ್ತೆ. ಪೂಜೆ ಮಾಡುವಾಗ ಸತ್ಯವಾಗಿ ಈ ಥರ ಮೌನದಲ್ಲಿದ್ದಾಗ ಎಷ್ಟೋ ಜನ ನಿಮ್ಮನ್ನು ಬೈಕೊಳ್ತಾ ಇರ್ಬೋದು, ಹಂಗೆ ಓದ್ತಾ ಇರ್ಬೋದು. ಏನೇ ಹಂಗಿದ್ರು, ಹಂಗು ಅಪವಾದಗಳು, ಏನೇ ನಿಮ್ಮ ಮೇಲೆ ಯಾರು ಮಾತಾಡ್ಕೊಳ್ತಾ ಇದ್ರು, ಏನೇ ನೆಗೆಟಿವ್ ಥಾಟ್, ಮುಳ್ಳು ಥರ ಆಗಿರ್ಬೋದು, ಅದು ನಿಮ್ಮ ಮೇಲೆ ಬಿದ್ದಾಗ ಹೂ ಆಗಿರುತ್ತೆ. ಯಾರಾದರೂ ಹೊಗಳ್ತಾ ಇದ್ದರೂ ಕೂಡ ಅದು ಪರಮಾತ್ಮನಿಗೆ ತಲುಪಿಸ್ಬಿಡ್ತೀರ, ಅವ್ರಿಗೂ ಉದ್ಧಾರ ಆಗ್ತಾರೆ, ನೀವು ಉದ್ಧಾರ ಆಗ್ತೀರ. ಅಂದರೆ ಹೊಗಳಿಕೆ ಇರ್ಬೋದು ಅಥವಾ ಯಾರಾದರೂ ನಿಮಗೆ ಮೂದಲಿಕೆ ಇರ್ಬೋದು, ಎರಡೂ ಏನು ಅನಿಸೋದು. ಇಟ್ ಬಿಕಮ್ಸ್ ಮೀನಿಂಗ್ಲೆಸ್. ಎಲ್ಲ ಹಂಗುಗಳು ಮೀನಿಂಗ್ಲೆಸ್, ಎಲ್ಲ ಹೊಗಳಿಕೆಗಳು ಮೀನಿಂಗ್ಲೆಸ್ ಆಗ್ಬಿಡುತ್ತೆ. ಯಾವಾಗ ನಮಗೆ ಅರಿವಾಗುತ್ತೆ, ಅವೇರ್ನೆಸ್ ಇದ್ದಾಗ ರೆಸ್ಪಾನ್ಸಿಬಿಲಿಟಿನಲ್ಲಿರ್ತೀವಿ, ರೆಸ್ಪಾಂಡ್ ಮಾಡ್ತೀವಿ. ಅದು ಸ್ಪಾಂಟೇನಿಟಿ. ಬೀಯಿಂಗ್ ರೆಸ್ಪಾನ್ಸಿಬಲ್ ಈಸ್ ಸ್ಪಾಂಟೇನಿಟಿ. ನಾವು ಈಗ ಒಂದು ಮೆಡಿಟೇಷನ್ ಮಾಡಬೇಕಾದ್ರೆ ಜವಾಬ್ದಾರಿ ತಗೋಬೇಕು. ಪ್ರಾರಂಭದಲ್ಲಿ ಮಾಡ್ತಾ ಇರುವಾಗ
ವಾಚಿಂಗ್, ಅಬ್ಸರ್ವಿಂಗ್. ಈ 40 ಡೇಸು ಅದನ್ನೇ ಮಾಡಬೇಕು. ಇಲ್ಲಿಂದ ಎದ್ದು ಹೋದರೂ ಕೂಡ ವಾಚಿಂಗ್ ವಾಚಿಂಗ್ ವಾಚಿಂಗ್. ವಾಚಿಂಗ್ ಅಂದರೆ ಸ್ಪಾಂಟೇನಿಯಸ್. ಸ್ಪಾಂಟೇನಿಟಿ ಸ್ಟಾರ್ಟ್ಸ್ ಫ್ರಮ್ ವಾಚಿಂಗ್. ಸ್ಪಾಂಟೇನಿಟಿ ಅಂದ್ರೇ ಸಹಜದಿಂದ ಬರುವಂತಹ ನಿನ್ನ ಒಂದು